ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋಸ್ ಗೇಮಿಂಗ್ ವಿತ್ ಓಪಿಯಲ್ಲಿ. ಸೊ ಇವತ್ತು ನಾನು ನಮ್ಮ ಫ್ರೆಂಡ್ ಪೂಜಿತ್ ಜೊತೆಗೆ ಹಂಗೆ ಸಿ ಎಸ್ ಆಡೋಣ, ಸಿ ಎಸ್ ರ್ಯಾಂಕ್ ಪುಷ್ ಮಾಡೋಣ ಅಂತ ಬಂದೆ. ಯಾಕಂದರೆ ಸಿ ಎಸ್ ಸೀಸನ್ ಅಪ್ ಆಗಿದೆ. ನಾನು ಹೀರೋಯಿಕ್ಕಿಂದ ನಮ್ಮ ಪ್ಲ್ಯಾಟಿನಿಯಮ್ 5 ಬಿದ್ದಿದ್ದೆ. ನಾನು ಸೋಲೋ ಪುಷ್ ಮಾಡಿಬಿಟ್ಟು ಪ್ಲ್ಯಾಟಿನಿಯಮ್ 5 ಸ್ಟಾರ್ಸ್ ಪುಷ್ ಮಾಡಿದ್ದೆ ಪ್ಲ್ಯಾಟಿನಿಯಮ್ 1 ಸ್ಟಾರಿಂದ. ಆಮೇಲೆ ನಮ್ಮ ಪೂಜಿತ್ ಜೊತೆಗೆ 3 ಬೂಯಾ ಸ್ಟ್ರಿಕ್ ಹೊಡೆದೆ. ಸೊ ನೋಡಿ, ಇದು ಮೊದಲನೇ ಮ್ಯಾಚು ಆ 3 ಬೂಯಾ ಸ್ಟ್ರಿಕ್ಕಲ್ಲಿ. ಇಲ್ಲಿ ಹೆಡ್ ಹೊಡೆಯೋಣ ಅಂತ ಹೋದೆ. ಆಮೇಲೆ 50 ಮಾತ್ರ ಬಿತ್ತು. ರಶ್ ಮಾಡೋಣ ಅಂತ ಅಂದ್ಕೊಂಡೆ. ಹೆಡ್ ನೋಡೋಣ ಅಂದರೆ ನಮ್ಮ ಪೂಜಿತವ್ರು ಹೊಡೆದಾಕ್ಬಿಟ್ಟಿದ್ರು ಆಲ್ರೆಡಿ. ಅದಕ್ಕೆ ರಶ್ ಹೊಡೆದೆ. ಹಂಗೆ ಆಲ್ಮೋಸ್ಟ್ ಟೈರ್ ಮೇಲೆ ಜಂಪ್ ಆಗಿಬಿಡ್ತಿದ್ದೆ. ಇನ್ನು ಯಾರೋ ಬಂದು ಚೆನ್ನಾಗಿ ಕೊಟ್ಟ 163 HP ತನಕ. ಆಮೇಲೆ ನಾನು ಹಂಗೆ ಹೂಕಂಗು ಅದು ಇದು ಹಾಕ್ಕೊಂಡು 1-2 ರೌಂಡ್ ಹೊಡೆದು ನಮ್ಮ ಆ ಮ್ಯಾಚ್ ಇವ್ರ ಹತ್ರ ಹೋಗ್ತಾ ಇದ್ದೆ, ಎನಿಮೀಸ್ ಹತ್ರ. ಇಲ್ಲಿ ನೋಡ್ರಿ ಯಾರೋ ಒಬ್ಬ ಹೋಗ್ತಾವನೆ ಅಂತ ಇವನ ಕಡೆ ಬಂದರೆ, ಇಲ್ಲಿ ನೋಡ್ರಿ ಇಬ್ಬರು ಎಷ್ಟು ಮಾಡ್ಬಿಟ್ಟು ಮಿಸ್ ಆಗಿ ನಾನು ಇಬ್ರಿಗೂ ಮುಗಿಸಿ ಹಂಗೆ ಕಾಯ್ತಿದ್ದೆ ಇನ್ನೊಬ್ಬ ಯಾರೋ ಬರ್ತಾನೆ ಅಂತ. ಅವ್ನು ನೋಡ್ರಿ ನಾಕೆ ಆಗ್ಬಿಟ್ಟ. ಇವನ್ನ ಹೊಡಿಯೋಣ ಅಂತ ಹೋದ್ರೆ ಇವ್ನು ಸಾಯ್ತಾನೆ ಅಂತ ಪಕ್ಕ ಗೊತ್ತಿತ್ತು. ಒಂದಂದರೆ ಇನ್ನೊಂದು ಕಾಯ್ತಾ ಇದ್ರೆ ಹೆಡ್ಡೇ ಬಿಟ್ಬಿಡ್ತು. ಸೊ ಟ್ರಿಪಲ್ ಟೇಕ್ ಡೌನ್ ನಮ್ಮದು ಕಂಪ್ಲೀಟ್ ಆಯಿತು. ಸೊ ಹಂಗೆ ಎಲ್ತ್ ಹಾಕ್ಕೊಂಡು ಸೆಕೆಂಡ್ ರೌಂಡು ಸ್ಟಾರ್ಟ್ ಆಯಿತು. ಆ ರೌಂಡ್ MVP ನಾನೇ ಆದೆ, ಟ್ರಿಪಲ್ ಟೇಕ್ ಡೌನ್ ಹೊಡೆದಿರೋದಕ್ಕಿಂತ. ಸೊ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೆ. ನಮ್ಮ ಫ್ರೆಂಡ್ ಪೂಜಿತ್ ಅವರು ಏಕೆ ಕೇಳಿದ್ರು, ನಾನು ಏಕೆ ಕೊಟ್ಟೇ ಬಿಟ್ಟೆ ಅತ್ತಾಗಿ ಗೊತ್ತಿದ್ದಳೆ. ಅಂದರೆ ಕೇಳಿದ್ರು ಪಾಪ, ಕೊಟ್ಬಿಟ್ಟೆ ನಾನು. ನನ್ನ ಪ್ಲ್ಯಾನ್ ಇದೆ ಏನಿದೆ ಅಂದರೆ M500 ದೂರದಿಂದ ಹೊಡೆಯೋಣ, ಹತ್ರ ಬಂದರೆ ಸೈತಲ್ಲಿ ಹೊಡೆಯೋಣ ಅಂತ ಅಂದ್ಕೊಂಡು ಹತ್ರ ಹೊಡಿತದೆ. 1 ನಿಮಿಷಕ್ಕೆ ಸೌಂಡ್ ಕಡಿಮೆ ಮಾಡ್ಬಿಡ್ತೀನಿ, ಜಾಸ್ತಿ ಸೌಂಡ್ ಆಗಿದೆ. ಓಕೆ. ಸೊ ಹಿಂಗೆ ನಾನು ಹೊಡೆದಾಕ್ಬಿಡೋಣ, ಅದು ಮಾಡಿಬಿಡೋಣ ಇದು ಮಾಡಿಬಿಡೋಣ ಅಂತ ಹೋದೆ. ಅಲ್ಲಿ ನೋಡಿ ಅವ್ನು ಯಾರೋ ಅಲ್ಲಿಂದಾನೆ G36 ಇಟ್ಕೊಂಡು ಕಾಯ್ತವನೆ. ನಾನು ಹೆಡ್ ಹೊಡೆಯೋ ಥರ ಹೋದರೆ ನನ್ನೇ ಮುಗ್ಸಾಕ್ಬಿಟ್ಟಿದ್ದ ಪಾಪ. 3 HP ತಂದಿದ್ದ. ನಾನು ಒಂದೇ ಒಂದು ಬುಲೆಟಲ್ಲಿದ್ದೆ ಮಾತ್ರ. ಆ ಒಂದು ಬುಲೆಟ್ ಇದ್ದಿದ್ರೆ ನಾನು ಈ ರೌಂಡ್ನ ಎಕ್ಸ್ಪೀರಿಯನ್ಸೇ ಮಾಡೋಕ್ಕಾಯ್ತಾ ಇರಲಿಲ್ಲ. ಆ ಕಡೆ ನಮ್ಮ ಟೀಮೇಟ್ ಒಬ್ಬ ನಾಕಾದ, ನಮ್ಮವನು ಒಬ್ಬನು ಹೊಡೆದ, ಅದನ್ನು ಕಿಲ್ಲು ತಗೊಂಬಿಟ್ಟ. ಈ ಕಡೆ ಹಿಂಗೆ ನೋಡೋ ಅಷ್ಟಕ್ಕೆ ನಮ್ಮ ಪೂಜಿತ್ ಭಯ್ಯ ನಾಕಾಗಿಬಿಟ್ಟಿದ್ರು. ನಾನು ಹಿಂಗೆ ವಾಲ್ ಹಾಕಿ ಹಂಗೆ ರಿವೈವ್ ಮಾಡಿಬಿಟ್ಟೆ. ರಿವೈವ್ ಮಾಡಿ ನೋಡಿದ್ರೆ ಅವನು ರಶ್ಯೇ ಮಾಡಿಬಿಟ್ಟವನೆ. ನಾನು ಹೆಂಗೋ ಇದೆ ಒಳ್ಳೆ ಆಪರ್ಚುನಿಟಿ ಸೈತಿಗೆ ಅಂತ ಹೋದರೆ ಇವ್ನು ನೋಡ್ರೆ 10 ಬರ್ತಾಯಿಲ್ಲ, ಟಪ ಅಂತ ಕೊಡ್ತವನೆ. ನಾನು ಹಂಗೆ ಆರೋ ಅಷ್ಟಿಗೆ ಡೈ ಆಗಿದೆ. ಅವ್ನು G36 ಹೊಡೆದಾಕ್ದೆ. ಇಲ್ಲಿ ನೋಡ್ರೆ ನಮ್ಮ ಪೂಜಿತ್ ಭಯ್ಯ ಹೊಡ್ಸ್ಕೊಂಡ್ರು. ಹಂಗೆ ಅವ್ರು AK-47 ಬೇರೆಯವ್ರ ಹತ್ರ ಹೋಯ್ತು. ಈ ರೌಂಡ್ ಸೋಲ್ತೀವಿ ಅಂತ ಇತ್ತು, ಹಂಗೆ ಸೋತ್ವಿ ಕೂಡ. ಆಮೇಲೆ ಹಂಗೆ 3rd ರೌಂಡ್ ಸ್ಟಾರ್ಟ್ ಆಯ್ತಾ ಇತ್ತು. ನಮಗೆ ಗೆಲ್ತೀವಿ ಅಂತ ಏನೋ ಭರವಸೆ ಇತ್ತು. ಅದು ಈ ಟೀಮೇಟ್ ಜೊತೆ ಗೆಲ್ಲಬೇಕಲ್ಲ ಅಂತ ಒಂಚೂರು ಇತ್ತು. ಅದು ಚೆನ್ನಾಗೇ ಆಡಿದ್ರು. ಇವಾಗ ನೆಕ್ಸ್ಟು ಮ್ಯಾಚು ಫಸ್ಟು ಟ್ರೇಗನ್ ತಗೊಂಡೆ. ಆಮೇಲೆ ಟ್ರೇಗನ್ ಬೇಡ ಅಂತ VSS ತಗೊಂಡೆ. ಅದು ಬೇಡ ಅಂತ MP5 ತಗೊಂಡೆ. ಒಂಚೂರು ಡೆವಲಪಿಂಗ್ ಬೇಕು. ನಾನು ಇದು ಬೇಕಲ್ಲ ಬಾಲು, ಏನೋ ಹೊಸ ಇವೆಂಟ್ ಬಂದ್ಬಿಟ್ಟೈತೆ ಬಾಲು, ಅದನ್ನು ಬೇಕು ಅಂತ ಅದು ತಗೊಂಡೆ. ಹಂಗೆ ಬಾಲ್ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಾನು ಕೇಳಿದೆ ಪೂಜಿತ್ ಅವ್ರಿಗೆ, ಬೇಕಾ ಬಾಲು? ಬೇಡ ಅಂದರು. ಆಮೇಲೆ ಅದು ಹೋಯ್ತು. ನಾವು ಒಂಚೂರು ದಮಕ್ಕಲ್ಲಿ ಬಾಲ್ ಹಾಕೊಂಡು ರಶ್ ಮಾಡೇ ಬಿಟ್ವಿ ಅತ್ತಾಗೆ ಯಾರೋ ಬಂದ ಅಂತ. ನಮ್ಮವ್ರು ಸಾವನ್ನೊಬ್ಬ ಹೊಡೆದಿರ್ತಾನೆ. ಇಲ್ಲಿ ನಾನು ಇವನಿಗೆ ಎಷ್ಟು ಡ್ಯಾಮೇಜ್ ಕೊಡ್ತೀನಿ ಅಂದರೆ 300 to 400 ಡ್ಯಾಮೇಜ್ ಕೊಟ್ಟು ತಗೊಂಬಂದವನು ಇವನು. ನಮ್ಮ ಟೀಮೇಟ್ಸು ಅಷ್ಟು ಹೊಡೆದ್ರು, ನಾನು ಅಷ್ಟು ಹೊಡೆದೆ. ಫೈನಲಾಗಿ ನನ್ನ ಕೈಲಂತೂ ನಾಕಾಗಲಿಲ್ಲ ಅವನು. ಆಗ ನಾನು ಬಂತಿರೋ ಕೋಪ ಹೊಡೆದಾಕಿ AK-47 ಎತ್ತಿ ನಮ್ಮ ಪೂಜಿತ್ ಅವ್ರಿಗೆ AK-47 ಬೇಕು ಅಂದರು. ನಾನು ಬನ್ನಿ ಅಣ್ಣ ನೆಕ್ಸ್ಟ್ ರೌಂಡ್ ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಕರೆದೆ. ಬಂದರು ಇವರಿಗೆ ಕೊಟ್ಟೆ ನಾನು AK-47ನ. ಆಮೇಲೆ ನನಗೆ G36 ಬಂತು. ನನಗೂ G36 ಒಳ್ಳೆ ಗನ್ ಆಗಿರೋದ್ರಿಂದ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೆ. ಯಾಕಂದರೆ ಅದರಲ್ಲಿ 4 ಏಸ್ ಹೊಡ್ತಿದ್ದೆ ಲಾಸ್ಟ್ ಸೀಸನ್ನು. ಅದು ಆಲ್ಮೋಸ್ಟ್ 2 ಏಸು ಬರೀ ಹೆಡ್ಡಲ್ಲೇ ಹೊಡೆದಿದ್ದೆ. ಆಲ್ಮೋಸ್ಟ್ 3 ಜನ ಹೆಡ್ಡು, ಇನ್ನೊಬ್ಬ ಏನೋ ಬಾಡಿನೋ ಏನೋ ಹಂಗೆ ಬಿದ್ದಿತ್ತು. ನಾನು ಓಕೆ ಆಡೇ ಬಿಡೋಣ, ಈ ರೌಂಡ್ ಹೊಡೆದೇ ಬಿಡೋಣ ಅಂತ ನುಗ್ಗಿದೆ. ಅವ್ನು ನೋಡೋಣ ನಾನು ಬರೋಕ್ಕೆ ಟೈಮೇ ಕೊಡಲಿಲ್ಲ. ಆಲ್ರೆಡಿ 144 117 HP ಕಳಿಸ್ಬಿಟ್ಟಿದ್ರು. ನನಗಂತೂ ಒಂದು ಕಡೆ ಫುಲ್ ಭಯ ಆಗಿತ್ತು. ನಮ್ಮ ಪೂಜಿತ್ ಭಯ ನೋಡಿದ್ರೆ AK-47 ಅವ್ನು ಕಿಲ್ಲೇ ಎತ್ಬಿಟ್ಟವ್ರೆ. ಆಮೇಲೆ ನಾನು ನುಗ್ಗೋಣ ಅಂತ ನುಗ್ಗಿದೆ. ವಾಪಸ್ 117 ಎತ್ತರು. ವಾಪಸ್ ಇನ್ನೊಂದು ಎಲ್ಟ್ ಹಾಕೊಂಡ್ರೆ ಅಲ್ಲಿ ನೋಡಿದ್ರೆ ಅವರು ಸೈಬರ್ 8 ಪಾಯಿಂಟ್ನ ಎತ್ತಿದ್ರು. ಇಲ್ಲಿ ಹೊಡೆಯೋಣ ಅಂದರೆ ಅವ್ನು ಗ್ಲೂ ವಾಲ್ ಹಾಕೊಂಡು ರಶ್ ಹೊಡೆದ. ನೆಕ್ಸ್ಟು ಈ ಕಡೆ ಸಾರಿ ಗೈಸ್ ಇದೇನೋ ಬಂದ್ಬಿಡ್ತು. ಈ ಕಡೆ ಬಂದರೆ
ಇಲ್ಲಿ ಇವ್ನು ಹೊಡೆಯೋಣ ಅಂತ ಹೋದರೆ ನಮ್ಮ ಟೀಮವ್ರು ಹೊಡೆದಾಕೋಣ ಅಂತ ಹೋಗಿದ್ರು. ಆಮೇಲೆ ನಾನು ಹಂಗೆ ನುಗ್ಗದೆ ಹಂಗೆ ಕಾಯ್ತಾಯಿದ್ದೆ. ಇವ್ನು ಯಾರೋ ಮೇಲ್ಗಡೆ ನುಗ್ಗೋಣ ಅಂದರೆ ವಾಲಿಂದ ಇದಾಕೊಂಬಿಟ್ಟಿದ್ರು. ಈ ಕಡೆ ಹಿಂಗೆ ಬಂದು ನೋಡಿದ್ರೆ ನಮ್ಮ ಪೂಜಿತ್ ಬೈ ನೋಡಿದ್ರೆ ಒಂದು ಚೂರು ಹೊಡೆಸ್ಕೊತಾಯಿದ್ರು. ಹಂಗೆ ನಾನು ಹೋಗೋಣ ಅಂತ ಹೋಗ್ತಾಯಿದ್ದೆ. ಗೈಸ್ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ಮಧ್ಯದಲ್ಲಿ ಆ ಥರ ಬರುತ್ತೆ, ಸೊ ಕ್ಷಮಿಸ್ರಿ. ಈ ಕಡೆಯಿಂದ ಅವ್ನು ಯಾರೋ ಇಲ್ಲಿಂದ ಬಂದ ನಾನು ನೋಡಲಿಲ್ಲ. ಆಗಲ್ಲಿ ಟಪ ಅಂತ ಹೊಡ್ಸ್ಕೊಂಡೆ ನಾನು. ಇಲ್ಲಿ ನಮ್ಮ ಪೂಜಿತ್ ಬೈ ನೋಡಿದ್ರೆ ಹೊಡಿತಾರೆ ಅಂತ ನಂಬಿದ್ದೆ. ಆದರೂ ಪಾಪ ಅವ್ರಿಗಿರೋ HP ಹೊಡೆದ್ರೂ ಕೂಡ ಒಂದು ಟಪ ಅಂತ ಹೆಡ್ ಕೊಟ್ಟರು. ಅದೇ 19 HP ಇರೋದ್ರಿಂದ ಹೊಡಿಯೋಕ್ಕಾಗ್ದಿಲ್ದಿರೋ ಕಾರಣ ಪಾಪ ಎಷ್ಟಾಗಿದ್ರೋ ಅಷ್ಟು ಹೊಡೆದ್ರು. ಆಮೇಲೆ ಇವ್ರಿಗೆ ಬೇರೆ ಯಾವುದೋ ಸ್ಕಿಲ್ ಹಾಕೊಂಡು ಬಂದ್ಬಿಟ್ಟವ್ರೆ, ಅದನ್ನ ನೋಡ್ರೆ ಹೊಡಿಯೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಓಕೆ 2-2 ಆಗಿದೆ. ಯಾಕೋ ಡೌಟ್ ಆಗ್ತಿದೆ ಸೋಲೋ ಹಂಗೆ ಅಂತ ನಾವು ಅಂದ್ಕೊಂಡ್ರೆ, ಆದರೂ ಗೆಲ್ತೀವಿ ಅನ್ನೋ ಭರವಸೆನ ಇಟ್ಕೊಂಡಿದ್ವಿ. ಅದನ್ನು ನೋಡಿ ಅದು ಹೆಂಗೆ ಇವಾಗ ಮಣ್ಪಾಲಾಗುತ್ತೆ ಅಂತ ನಾವು ಹಂಗೆ ಓಕೆ ಅಂತ ಒಪ್ಕೊಂಡ್ವಿ. ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನಾನು ಆಯಿತು ದುಡ್ಡನ್ನೆಲ್ಲ 100 ಮಾಡ್ಕೊಂಡೆ, ಹೊಡೆದೇ ಬಿಡೋಣ ಅಂತ ನುಗ್ಗಿದ್ವಿ, 4-2 ಮಾಡಿ ಗೆಲ್ಸೋಣ ಅಂತ. ಅವ್ರು ನೋಡಿದ್ರೆ ಟಪ ಅಂತ ನಮ್ಮ ಪೂಜಿತ್ ಬೈನ ಹೊಡೆದೇ ಬಿಟ್ರು. ಟಪ್ಪಂತ ಅವನು ಬಿದ್ದ, ನಮ್ಮ ಬಾಸು ಬಿದ್ದರು, ರಾಹುಲ್ ಬಾಸು. ಪೂಜಿತ್ ಬೈ ಆಮೇಲೆ ಟಪ ಅಂತ ಹೊಡ್ಸ್ಕೊಂಡ್ರು. ಈ ಮ್ಯಾಚ್ ಏನೋ ಗೋಯ ಅಂತ ಅಂದ್ಕೊಂಡೆ. ಆಮೇಲೆ ಇವನು ಯಾರೋ ನನಗೂ ಹಿಂಗೆ ಬಿತ್ತು ಅಂತ ಇಲ್ಲಿ ಲೆಫ್ಟಿಂದ ನೋಡಿದ್ರೆ ಲೆಫ್ಟಿಂದ ಒಬ್ಬ ಹೊಡೆದ. ಆಮೇಲೆ ನಮ್ಮನ್ನು ಹೊಡ್ಸ್ಕೊತಾ ಇರ್ಬೇಕಾದ್ರೆ ವಾಲ್ ಹಾಕೊಂಡು ಹೆಲ್ತ್ ಹಾಕೊಂಡ ಪಾಪ. ಆಮೇಲೆ ಅವ್ನ ಕಿಲ್ಲನ್ನು ಎತ್ಕೊಂಡೇ ಬಿಟ್ಟ. ನಾನು ಆಯಿತು ಈ ಸರಿ ಹೊಡೆದಾಕದೆ ಅಂತ ನುಗ್ಗಿದ್ರೆ ಅವನು ಮನ್ಪಾಳು, ಅವನ ಕಿಲ್ಲು ಪಾಪ ಅವ್ರಿಗೂ ಕಿಲ್ ಸಿಕ್ತು. ಆಮೇಲೆ ನುಗ್ತಿ ನೆಕ್ಸ್ಟು ಈ ಮ್ಯಾಚ್ ಗೆಲ್ಲೇಬೇಕಪ್ಪ, ಏನಾರ ತಿಪ್ಪರ್ಲಾಗ ಹಾಕಿ ಅಂತ ನೋಡಿದ್ರೆ 3-2 ಆಗಿಬಿಟ್ಟೈತೆ. ಇವಾಗಂತೂ 95% ಸೋಲ್ತೀವಿ ಅಂತಲೇ ಇತ್ತು. ಆದರೆ 5%ಅಲ್ಲಿ ನಾನು ಪ್ರೋ ಇದ್ದೀನಲ್ಲ, ಹಂಗನ್ನೆಲ್ಲ ಅನ್ಕೊಬೇಡಿ. ನಾನು ಮತ್ತು ಪೂಜಿತಣ್ಣ ಹೆಂಗೋ ಅವರಿಬ್ರದ್ದು ಒಂದು ಕಿಲ್ ಎತ್ತಿ ನಾವಿಬ್ಬರು ಎರಡೆರಡೋ ಒಂದೊಂದು ಕಿಲ್ ಹೊಡೆದ್ಬಿಟ್ಟು ಗೆಲ್ಸೋಣ ಅಂತ ಅಂದ್ಕೊಂಡೇ ಬಿಟ್ವಿ ಅತ್ತಾಗಿ. ಆಮೇಲೆ ಇವರು ಡೆವಲಪ್ ಮಾಡಿದ್ರು 0 ಆಯಿತು ದುಡ್ಡು. MP40 ಇಟ್ಕೊಂಡು ಅತ್ತಾಗ ನುಗ್ಗೇ ಬಿಟ್ಟೆ ನಾನು ನುಗ್ಗದೆ ಅದು ಯಾವುದೋ ತಗೊಳ್ಳೋಣ ಅಂತ ಹಾಕೋಣ ಅಂತ ತಗೊಂಡೆ. ಇವ್ರು ಹಾಕೇ ಬಿಟ್ರು ಗ್ರೈಂಡರ್ದಾಗಿ. ಆಮೇಲೆ ಮುಂದೆಗಡೆ ನಮ್ಮ ಹತ್ರ ಗ್ರೋಜಾ ಕಾಣಿಸ್ದಾಗ ನಾವು ಬಿಡ್ತೀವ, ಗ್ರೋಜಾ ತಗೊಂಡೆ. ಅವನು ಯಾರೋ ಹಿಂದೆಯಿಂದ ಹೊಡೆಯೋ ಸದ್ದು ಬಂತು, ಆದರೂ ಪೂಜಿತನ ಹೊಡೆದಾಕಿದ್ರು ಅವನ್ನ. ಆಮೇಲೆ ಹಂಗೆ ಕಂಟಿನ್ಯೂ ಮಾಡ್ಬೇಕಾದ್ರೆ ಇನ್ನೊಬ್ಬ ಯಾರವರು ರಾಹುಲ್ ಅವ್ರು ಇನ್ನೊಂದು ಕೊಟ್ಟರು ಶಾಟು. ನನಗೆ ಒಂದು ಕಿಲ್ ಅಟ್ಲೀಸ್ಟ್ ಬರಲಪ್ಪ ಅಂತ ಈ ಕಡೆಯಿಂದ ನುಗ್ಗಿದ್ರೆ ನಮ್ಮ ಪೂಜಿತ್ ಬೈ ಇನ್ನೊಂದು ಎತ್ಕೊಂಡ್ಬಿಟ್ಟವ್ರು ಕಿಲ್ಲು. ಹಂಗೆ ನಾನು ನುಗ್ಗೋಣ ಅಂತ ಹೋದರೆ ಪೂಜಿತ್ ಬೈ 0 ಒಂದು 10 HP ಇನ್ನೊಂದು ಕಿಲ್ ಎತ್ಕೊಂಡ್ರು. ಆಮೇಲೆ ಹಂಗೆ ಅವರು ಡೈ ಹಾಕಿದ್ರು. ನಾನು ಹಂಗೆ ಹೋಗ್ಬೇಕಾದ್ರೆ ಪೂಜಿತ್ ಬೈ ಹೇಳಿದ್ರು ಅಲ್ಲಿ ಇದರಿಂದ ಇದನ್ನೇ ಸಾಯಿಸಾಕ್ಬಿಡು ಅಂತ. ನಾನು ಒಂಚೂರು ಸ್ಕೋಪ್ ಎತ್ಕೊಂಡು ಇದನ್ನು ಹಾಕಿದೆ. ಟಪ ಅಂತ ಬಿತ್ತು, ಯಾರೂ ಇರಲಿಲ್ಲ ಅಲ್ಲಿ. ಇಲ್ಲಿಂದನೇ ಹೆಡ್ ಮೇಲೆ ಹೆಡ್ ಕೊಟ್ಟೆ, ಆದರೂ ಕಿಲ್ಲು ಅವ್ನಿಗೆ ಹೋಯ್ತು. ಹೆಂಗೋ ಹಿಂಗೆ ಮಾಡ್ಕೊಂಡು ಪೂಜಿತಣ್ಣನ ಹತ್ರ ಬಂದೆ, ಹೆಲ್ಪ್ ಕೊಟ್ಟೆ. 3-3 ಆಗಿತ್ತು. ನಾವು ಈ ಮ್ಯಾಚ್ ಗೆಲ್ಲೇಬೇಕು ಅಂತ ಇತ್ತು. ಸೊ ನಾವು ಗೊತ್ತಲ್ಲ ಎಲ್ಲ ತಯಾರಿನೂ ಮಾಡ್ಕೊಂಡ್ವಿ, ಎಲ್ಲ ಗನ್ನೂ ಎತ್ತಿದ್ವಿ. ಆಮೇಲೆ ನಮ್ಮದು ರಿಪೇರ್ ಕಿಟ್ಟು, ಹೆಲ್ಮೆಟು ಇದು ಎಲ್ಲ ಟಕ ಅಂತ ತಕ್ಕೊಂಡ್ವಿ. ಆಮೇಲೆ ನಮ್ಮ ಪೂಜಿತ್ ಬೈ ಏನೋ ಕೇಳ್ತಾಯಿದ್ರು, ಅದಕ್ಕೆ ಒಂಚೂರು ಆನ್ಸರ್ ಕೊಟ್ವಿ. ಯಾವ ಗನ್ ತಗೊಳ್ಳಪ್ಪ, MP5 MP40 ಅಂತ. ನಾನು MP5 ತಗೊಳ್ಳಿದ ನಂತರ MP40 ಆಲ್ಮೋಸ್ಟ್ ಎಷ್ಟೊಂದು ಜನದ ಹತ್ರ ಐತೆ ಅಂತ. ನಾವೆಲ್ಲ ಈ ಮ್ಯಾಚ್ ಅಟ್ಲೀಸ್ಟ್ ಗೆಲ್ಲೇಬೇಕು, ಇಷ್ಟೆಲ್ಲ ಕಷ್ಟಪಟ್ಟು ಬಿಟ್ಟಿದ್ದೀವಿ, ಅವ್ರೇನಾರ ಗೆದ್ದರೆ ದೊಡ್ಡ ಕಂಬ್ಯಾಕೇ ಆಗಿಬಿಡ್ತದೆ ಅಂತ ನುಗ್ಗಿದ್ವಿ. ಅವನು ಡಬ ಅಂತ ಹೋಗಿ ಹೊಡ್ಸ್ಕೊಂಡೆ ಬಿಟ್ಟವನೇ. ನಾನು ಸಹಿ ಕಾದೆ, ಇದನ್ನು ಆಗದೆ, ನನಗೂ ಅವನಾಗ್ದೆ, ನಾನು ಅವ್ನಿಗಾಗ್ದೆ. ಆದರೆ ಅವನಿಗೆ ಚೆನ್ನಾಗಿ ಬಿದ್ದಿದ್ದು, ನನಗೆ ಚೆನ್ನಾಗಿ ಬಿದ್ದಿದ್ದು. ನಾನಿದು ಯಾವುದೋ ಬಾಲ್ ರೂಪದಲ್ಲಿ ಹೋದೆ, ಯಾರೋ ಬಂದ ಟಪ ಅಂತ ಕೊಟ್ಟೆ, ಆದರೂ ಸಾಯಲಿಲ್ಲ. ಆಮೇಲೆ ಬಿಡ್ತೀನಿ ನಾನು ನುಗ್ಬಿಟ್ಟು ತಪ್ಪಂತ ಹೊಡೆದಾಕ್ದೆ. ಹಿಂದೆಯಿಂದ ಯಾರೋ ಬರ್ತಾನೆ ಅಂತ ಗೊತ್ತಿತ್ತು. ಆಮೇಲೆ ಇಲ್ಲೂ ಹೊಡೆದಾಕಿದ್ರು, ಕಿಲ್ಲು ಹೊಡೆದಾಕ್ದ. ನಾನು ಅವ್ನು ಕಿಲ್ಲತ್ತಿದ್ರೆ ಅವ್ನು ನನ್ನ ಕಿಲ್ಲತ್ತಿದ್ರು. ಆಮೇಲೆ ಪೂಜಿತ್ತು ಸತ್ತೋದ್ರು. ನಾವು ಪಕ್ಕ ಡೈ ಆಗ್ತೀವಿ ಅಂತಲೇ ಅಂದ್ಕೊಂಡಿದ್ದೆ. ಆಮೇಲೆ ಪೂಜಿತ್ ಹೆಂಗೋ ರಿವೈವ್ ಆಗೋದ್ರು. ಅದು ನೋಡ್ರೆ ವಾಪಸ್ ಬಂದ್ಬಿಟ್ಟು ಅವ್ನು ಹೊಡೆದಾಕಿದ್ರು. ಹೆಲ್ತ್ ಹಾಕ್ಕೊಂಡ ಪಾಪ ನಮ್ಮ ಪೂಜಿತ್ ಬಾಸು.
ಹಂಗೆ ಇವ್ರು ಕಾಯ್ತಾ ಇದ್ದರೆ ಇವನ ಕಡೆ ಫೋಕಸ್ ಆಯಿತು ಏನು ಮಾಡ್ತಾನೆ ಅಂತ ನೋಡೋಕ್ಕೆ. ಅಲ್ಲಿ ನೋಡ್ರೆ ಪೂಜಿತ್ ಬಾಯಿ ಹೋದ್ರು ಟಪ್ ಅಂತ ಒಡ್ಸ್ಕೊಂಡ್ರು. ಇವ್ರು ನೋಡ್ರೆ ಗ್ರೆನೇಡೆಲ್ಲ ಟ್ರೈ ಮಾಡೋಣ ಅಂತ ಗ್ರೆನೇಡ್ ಟ್ರೈ ಮಾಡಿದ್ರೆ ಇವ್ನು ಗ್ರೆನೇಡಲ್ಲೂ ಸಾಯ್ತಾ ಇಲ್ಲ. ಆದರೂ ಹೆಂಗೋ 46 ಡ್ಯಾಮೇಜ್ ಬಿತ್ತು. ಇವನು ಹೊಡಿಯೋಣ ಅಂತ ನುಗ್ಗಿದ್ರು, ಹೊಡಿಯೋಕ್ಕಾಗಲಿಲ್ಲ. ಪೂಜಿತ್ ಬಾಯಿ ಕಿಲ್ನ ತಗೊಂಡ್ರು. ನಮ್ಮನ್ನ ಈ ರಾಹುಲ್ ಬಾಸ್ ನೋಡ್ರೆ ಸೋಲೋದು ಗ್ಯಾರಂಟಿ, 99% ಸೋಲೋದು ಗ್ಯಾರಂಟಿ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಇವ್ನು ಆಡ್ತಿರೋ ಆಟ ನೋಡಿದ್ರೆ ಗೊತ್ತಾಗ್ತೈತೆ. ಇವ್ನು ನೋಡ್ರೆ ಯಾವ ಕಡೆಯಿಂದ ಬರ್ತಾನೆ ಅಂತಲೇ ಗೊತ್ತಿಲ್ಲ. ನೋಡಿದ್ರೆ ಸಡನ್ನಾಗಿ ಆ ಕಡೆಯಿಂದ ಬಂದುಬಿಟ್ರು. ಇವರು ಏನೋ ಐಡ್ ತಗೊಂಡು ಒಂದೆರಡು ಶಾಟ್ ಕೊಟ್ಟರು. ಅವ್ರದ್ದು ಹೆಲ್ತ್ ಕಡಿಮೆ ಆಗಿರುತ್ತೆ ಅಂತ ಅಂದ್ಕೊಂಡ್ವಿ. ಆಮೇಲೆ ನೋಡ್ರಿ ಇವನ ಹತ್ರ ಏನು ಹಾಕೋಕ್ಕೇನೂ ಇಲ್ಲ. ಆಮೇಲೆ ನುಗ್ತಾನೆ, ಇವನಿಗೂ ಟಪ ಅಂತ 84 HP ಗೆಲ್ಲಿಸ್ಬಿಟ್ಟಿದ್ದ. ಸಾಯ್ತಾನೆ ಅಂತ ಪಕ್ಕ ಗ್ಯಾರಂಟಿ ಇದ್ಬಿಟ್ಟಿತ್ತು. ಆಮೇಲೆ ಒಂದೇ ಒಂದು ಬುಲೆಟಲ್ಲಿ ಟ್ರಿಪಲ್ ಟೇಕ್ ಡೌನ್ ಗೆಲ್ಸಿ ನಮ್ಮನ್ನು ಗೆಲ್ಸಿದ್ರು. ಸೊ ಟಾಟಾ ಬಾಯ್, ಗುಡ್ ಬಾಯ್ ಗೈಸ್.